ಇವತ್ತಿನ ಹೋರಾಟ ಯಾರ್ದೋ ವಿರುದ್ಧ ಯಾವುದೋ ಒಂದು ಗುಂಪಿನ ಹೋರಾಟ ಅಲ್ಲ. ನಾವು ಯಾರನ್ನೋ ಖುಷಿ ಪಡಿಸ್ಲಾಕ ಹೋರಾಟ ಮಾಡೋರಲ್ಲ. ಕೇವಲ ಫೋಟೋ ಹಾಕಿ ಸೆಂಟ್ರಲ್ನಾಗ ನಮ್ದು ಫೋಟೋ ಕಳಿಸಿ ನಾವೇನೋ ಆಗಲಿಕ್ಕೆ ಬೆದರ್ಕ್ ನಾವು ಬಂದಿಲ್ಲ. ನಾವು ಬಂದಿದ್ದು ನಮ್ ಟೀಕೆ ಮಾಡ್ತಾ ಇದ್ರು. ಇದು ಉಪಚುನಾವಣೆ ಸಲ ಬಿಜೆಪಿ ಅವ್ರು ಹೋರಾಟ ಮಾಡ್ಲಾಕತ್ತಾರ ಅಂತ ಹೇಳಿ. ಆದ್ರೆ ನಾವು ಆ ಉಪಚುನಾವಣೆ ಸಲುವಾಗಿ ಹೋರಾಟ ಮಾಡೋರಲ್ಲ. ಇವತ್ತೇನು ವಾಸ್ತವಿಕವಾಗಿ ಇವತ್ತು ಹೋರಾಟ ಮಾಡಿಲ್ಲ. ಕುಮಾರ್ ಬಂಗಾರಪ್ಪ ಅವರ ಕಮಿಟಿ ಚೇರ್ಮನ್ ಆಗಿ ಹೇಳಿದ್ರು ಏನೇನು ಎಷ್ಟು ಮಂದಿ ಈ ಭೂಮಿ ಹೊಡೆದು ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡಿದ್ದಾರೆ. ಈ ಮುಸ್ಲಿಂ ಲೀಡರ್ ಏನದಲ್ಲ, ರಹಮಾನ್ ಖಾನು, ಸಿಎಂ ಇಬ್ರಾಹಿಮು, ಕಮರುಲ್ ಇಸ್ಲಾಮು, ಮತ್ತಾರಿ ಜಮೀರ್ ಜಮೀರಿಲ್ಲ ಈ ಕಡೆ ಬಂದೈತಿ. ಅರೆ ಇನ್ನೊಬ್ಬ ಬೆಂಗಳೂರಿನಾಗ ಹ್ಯಾರಿಸ್, ಎಲ್ಲಾರು ಇವ್ರು ಎಲ್ಲಾರು ಜಗದ್ಗುರು ಒಬ್ಬರು ಅದ ಮಲ್ಲಿಕಾರ್ಜುನ ಖರ್ಗೆ. ಯಾಕಂದ್ರ ಅವ್ರನ್ನ ತಾಯಿನ ತಂಗಿನ ಹೊಡೆದವರು ಯಾರು ರಜಾಕರಲ್ಲ. ರಜಾಕರು ಮುಸ್ಲಿಮರಲ್ಲ ಅಂತ ಹೇಳ್ತಾರೆ. ಚಂದ ಹೇಳ್ತಾನ ಲಿಂಗಾಯತ ಬ್ರಾಹ್ಮಣರು ಇದ್ರು. ಏನು ನಿಮ್ಮ ಮಂದಿ ಇದ್ರೇನ್ರಿ ಬಂಡೆಪ್ಪಣ್ಣವ್ರು? ತಲೆಯರೇ ಎಲ್ಲಿದ್ದು ಚೀಜ ರಾಹುಲ್ ಗಾಂಧಿ ಅಂತ ಮ್ಯಾಲ ಇತ್ತು. ಇದು ಅಂತ ಗೆದೈತೆ ಅದಕ್ಕೆ ಹೆಸರು ಇವರೆಲ್ಲ ಕೂಡಿ ಕರ್ನಾಟಕದಲ್ಲಿ ನೋಡ್ರಿ. ಇವತ್ತು ನಾವು ಯಾರಿಗೂ ಸಮರ್ಥನೆ ಮಾಡಕ್ ಬಂದಿಲ್ಲ. ಯಡಿಯೂರಪ್ಪ ಆದಾಗ ಆಗೈತಿ, ಬೊಮ್ಮಾಯಿ ಅವರಿದ್ದಾಗ ಆಗೈತಿ. ಅದೇನು ಯಡಿಯೂರಪ್ಪ ಬೊಮ್ಮಾಯಿ ನಮಗ್ ಬೇಕಾಗಿಲ್ಲ. ನಾವು ಬಂದಿದ್ದು ಈ ರಾಜ್ಯದ ರೈತರ ಮಠ ಮಂದಿರಗಳ ಸರ್ಕಾರ ಜಮೀನು ಅವ್ರವ್ರಿಗೆ ಇರಬೇಕು ಅನ್ನೋಂತ ಹೋರಾಟಕ್ಕೆ ಬಂದಿದ್ದೀವಿ. ನಾವ್ ಯಾರ್ದು ಮುಲಾಜ್ನಾಗ ಅದು ಸಮರ್ಥನೆ ಮಾಡಿಲ್ಲ. ಅವ್ರು ಹಂಗಾಯ್ತು ಹಿಂಗಾಯ್ತು ಕತ್ತಿ ಹೊಡಿಲಕ್ ಬಂದಿಲ್ಲ. ಪತ್ರಕರ್ತರು ಕೇಳಿದ್ರು ನಮ್ಗೆ ಯತ್ನಾಳ ಇವತ್ತು ಅದಕ್ಕೇನು ಅವ್ವ ಅಪ್ಪ ಇಲ್ಲ ಅಂತ ಯಾರು ಹೋತಂದ್ರು. ನಾವೆಲ್ಲ ಏನೇನು ಗೊತ್ತೀವಲ್ಲ, ನಮ್ಮ ಅವ್ವ ನಮ್ಮ ಅಪ್ಪ ಗಟ್ಟಿ ಅಪ್ಪ ಅವ್ವ. ನಾವು ಪಟ್ಟಿಗೆ ಹೋಗ್ಕೊಂಡ್ರೆ ಅಪ್ಪಾಜಿ ನಮ್ಮ ಮಕ್ಕಳು ನಾವಲ್ಲ. ಹೋಗಿ ಯಾವ್ದಾರ ಕಾಲು ಮುಗಿ ಮಕ್ಕಳು ನಾವಲ್ಲ. ನಮ್ಮ ನರೇಂದ್ರ ಮೋದಿ ಏನ್ ಹೇಳ್ಯಾರ ನಮ್ಗ, ಯಾರು ನನ್ ಕಾಲು ಮುಗಿ ನಮಸ್ಕಾರ ಮಾಡ್ಬೇಕಪ್ಪ, ನಾನೇ ಪ್ರಧಾನ ಸೇವಕ ಅಂತ ಅವರೇ ಹೇಳ. ಇದು ನಾವೆಲ್ಲ ವಾಜಪೇಯಿ ಆದ್ಮೇಲೆ ಕಾಲು ಮುಗಿದೀವಿ. ಈಗಿನ ಲಫಂಗರಿಗೆಲ್ಲ ಕಾಲು ಮುಗಿ ಅಂತ ಹೇಳ್ಬೇಕಾಗ್ತದೆ. ಒಂದು ವೇಳೆ ಇವತ್ತು ಈ ಹೋರಾಟ ಯಾರು ವಿರುದ್ಧನಲ್ಲ, ಯಾರು ಕ್ರೆಡಿಟ್ ತಗೋಬೇಕನ್ನುವಂಥದ್ದು ಹೋರಾಟ ಅಲ್ಲ. ನಮ್ಮ ರೈತರ ಜಮೀನು ಉಳಿಸಲಿಕ್ಕೆ ಬಿಜಾಪುರದಲ್ಲಿ ನಾವು ಪ್ರಾರಂಭ ಮಾಡಿದೆ. ನಾನು ಹೋದ ಅಧಿವೇಶನದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗನೇ ವಕಫದ ಕರಾಳ ಛಾಯೆ ಬಗ್ಗೆ ನಾ ಮಾತಾಡಿದ್ದೆ. ಅವಾಗ ಸರ್ಕಾರವನ್ನ ಎಚ್ಚರಿಸಿದ್ದೆ. ಮಾನಪ್ಪಾಡಿ ಯಾರು ಅವ್ರು ಅನ್ವಾರ್ ಮಾನಪ್ಪಾಡಿ ಒಂದು ವರದಿ ಕೊಟ್ಟಾರ. ಏನಂದ್ರೆ 2,70,000 ಕೋಟಿ ರೂಪಾಯಿ ಅಷ್ಟು ಈ ಎಲ್ಲ ಕಳ್ಳ ಭ್ರಷ್ಟ ಕಾಂಗ್ರೆಸ್ ನಾಯಕರು ಲೂಟಿ ಹೊಡೆದಾರೆ. ಹೇಳಿದ್ರಲ್ಲ ಕುಮಾರ್ ಬಂಗಾರಪ್ಪನವರು, ಅರೇ ವಿನ್ಸರ್ ಬ್ಯಾಂಕ್ ಯಾವ್ದು ವಿನ್ಸರ್ ಮ್ಯಾನರ್ ನೋಡ್ರಿ. ನೀವು ಯಾರು ಹೋಗಿಲ್ಲ, ಒಂದು ರೂಮ್ ಬಾಡಿಗೆ ಯಾಕೆ ಬರ್ತದ 3 ಲಕ್ಷ. ಫಸ್ಟ್ ನೈಟಿಗೆ ಹೋಗ್ಬೇಕಾದ್ರೆ 3 ಲಕ್ಷ. ಯಾರು ಹೋಗ್ಲಕ್ಕೆ ಸಾಕೈತೆ? ಅದು ಯಾವ್ದು ವಕಫ್ ಆಸ್ತಿ. ಅದು ಬಾಡಿಗೆ ಇಟ್ಟದಕ್ಕ ವರ್ಷಕ್ಕೆ ಒಂದು 10,000. ಅಲ್ಲಿ ವರ್ಷಕ್ಕೆ 1,000 ಕೋಟಿ ರೂಪಾಯಿ ಉತ್ಪನ್ನ ಐತಿ. ಇವು ಯಾರು ವಕಫಕ್ಕೆ ಹೋಗುದಿಲ್ಲ. ಮೊನ್ನೆ ಸಿಎಂ ಇಬ್ರಾಹಿಂನ ಹೆಸರು ಹೇಳದ್ಮ್ಯಾಗ ನಾನು ಮಾನ ಅನ್ವಯ ಒಂದು ನೋಟಿಸ್ ಕೊಡೋಲ್ಲ. ಅವ್ನು ಕೊಟ್ಟು ಕಳ್ಸಿ ನಾನು ನೋಟಿಸ್ ಕೂತ್ರ ನೀ ಸಾಬ್ ಯಾರಿಗಾರ ಹಂಚಿರ್ಬೇಕು. ಬಸವಣ್ಣನ ವಚನ ಕತಿ ಪತಿ ಹೇಳಿ ಎಲ್ಲ ನಾಟಕ ಮಾಡಿಬಿಡು ಅಂತ. ಈ ಬಸವಣ್ಣನ ವಚನ ಲಿಂಗಾಯತ ಖುಷಿ ಆಗ್ತಾವು. ನಮ್ಗೇನು ಬಸವಣ್ಣ ವಚನ ಬರೋದಲ್ರಪ್ಪ, ನಾವೇ ಬಸವಣ್ಣ ಇದ್ದಾಗ ನಾವ್ಯಾಕೆ ಮಾತ್ರ ಬಸವಣ್ಣನ ಹೆಸರು ಸೇಮ್ ಇಬ್ರಾಹಿಂ ಮನೆ ಕಳಿಸ್ತೀನಿ. ಇಂಥ ಫೀಸ್ನಾಗ ನೀವು
ಒಕ್ಕಪ್ಪದಿಟ್ಟು ಅದು ಎಂತದು ಸ್ಮಶಾನಕ್ಕೆ ಏನೇ ಅನ್ನೋದಲ್ಲ ಕಬ್ರಸ್ತಾನಕ್ಕೆ ಇಟ್ಟು ಜಾಗ ತಗೊಂಡು ಆಸ್ತಿ ಹೊಡ್ಕೊಂಡಂತವ್ರು ಕಬ್ರಸ್ತಾನೇ ಬಿಡುದಿಲ್ಲ ಅಂದ್ಮ್ಯಾಗ ನಿಮ್ಮನ್ನ ಎಲ್ಲಿ ಬಿಡ್ತಾರೆ ಇವರು. ಒಂದು ವೇಳೆ ಅದು ಬಹಳ ಬಹಳ ಕೆಟ್ಟ ಕಾನೂನು. ನಮ್ಮ ಪ್ರಧಾನಮಂತ್ರಿಗಳು ನಿನ್ನೆ ಒಂದು ಬಹಳ ಒಳ್ಳೆಯ ಅದ್ಭುತ ಮಾತು ಹೇಳ್ಯಾರ. ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಮೇಲೆ ನಡೀತದ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಕಫ್ ಬರುವಂತದ್ದು ಎಲ್ಲೂ ಶಬ್ದನೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮೊದಲೇ ಹೇಳಿದ್ರು, ಆರ್ಟಿಕಲ್ 370 ಕಾಶ್ಮೀರಕ್ಕೆ ವಿರೋಧ ಮಾಡಿದ್ರು, ಭಾರತ ಪಾಕಿಸ್ತಾನ ಎರಡು ಇಬ್ಬಾಗ ಆಗೋದಕ್ಕೆ ವಿರೋಧ ಮಾಡಿದ್ರು. ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಅವರು ಬರೆದಂತ ಪಾರ್ಟಿಷನ್ ಆಫ್ ದಿ ಪಾಕಿಸ್ತಾನ 1942 ಒಂದು ಸ್ವತಃ ಅವರೇ ಬರೆದಂತ ಪುಸ್ತಕದಲ್ಲಿ ಹೇಳ್ತಾರೆ, ಭಾರತ ಪಾಕಿಸ್ತಾನ ನೀವೇನಾದ್ರೂ ಇಬ್ಬಾಗ ಮಾಡ್ಬೇಕಾಗಿತ್ತ ಮಾಡಬಂತ ದುರಾಲೋಚನೆ ನಿಮ್ಮಲ್ಲಿ ಇತ್ತಂದ್ರೆ ಭಾರತದಲ್ಲಿರುವಂತ ಇವರೆಲ್ಲ ಆ ಕಡೆ ಕೊಟ್ಟು ಕಳಿಸ್ರಿ, ಆ ಕಡೆಯಲ್ಲಿರುವಂತ ಹಿಂದೂಗಳನ್ನ ಈ ಕಡೆ ತಗೊಂಡ್ ಬರ್ರಿ. ಇದೇನು RSS ನವ್ರು ಹೇಳಿದ್ದಲ್ಲ, BJP ಅವ್ರು ಹೇಳಿದ್ದಲ್ಲ, ವಾಜಪೇಯಿ ಅವ್ರು ಹೇಳಿದ್ದಲ್ಲ. ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಹೇಳಿದ್ರು ಬಂಧುಗಳೇ? 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡಿದ ಗೃಹಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಟ್ಟಾಗ್ಬೋದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.